ಹಾಯ್ ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡ್ತಿದ್ರ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಈಗ ಎಲ್ಲ ವಾಟ್ಸಪ್ ಅಲ್ಲಿ ಹೊಸ ಹೊಸ ಫೀಚರ್ಸ್ನ ತರ್ತಿದ್ದಾರೆ. ಯಾವ ತರ ಅಂತಂದ್ರೆ ಈಗ ಕೆಲವೊಂದು ಇದ್ರಲ್ಲೆಲ್ಲ ಬಹಳ ಈಸಿ ಮೆಥಡ್ ಅಲ್ಲಿ ಈಗ ನಮ್ಮ ಒಂದು ಪ್ರೈವಸಿ ಸೇವ್ ಮಾಡ್ಕೊಳ್ಳೋದು ಆಗಿರ್ಬೋದು, ಆಮೇಲೆ ಕೆಲವೊಂದು ಸೆಕ್ಯೂರಿಟಿ ಆಪ್ಷನ್ಸ್ನ ಇದೇ ತರ ಬಹಳಷ್ಟು ಆಪ್ಷನ್ಸ್ನ ಅಂದ್ರೆ ಫೀಚರ್ಸ್ನ ಅಪ್ಡೇಟ್ ಮಾಡ್ತಾನೆ ಇದ್ದಾರೆ. ಈ ಒಂದು ಅಪ್ಡೇಟ್ಸ್ನೆಲ್ಲ ನಿಮ್ ಮುಂದೆ ತರ್ತಾ ಇರ್ತೀನಿ. ಇದಕ್ಕಿಂತ ಮುಂಚೆ ಮಾಡಿದ್ದೀನಿ, ನೀವು ಇನ್ನೂ ಏನಾದರೂ ವಿಡಿಯೋಸ್ ನೋಡಿಲ್ಲ ಅಂತಂದ್ರೆ ಈಗ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನನ್ನ ಒಂದು ವಿಡಿಯೋ ನೋಡ್ತಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡೋದು ಮರಿಬೇಡಿ. ಈಗ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಒಂದು ವಾಟ್ಸಪ್ ಅಲ್ಲಿ ಈಗ ನೀವು ಎಲ್ಲೋ ಮೀಟಿಂಗ್ ಅಲ್ಲಿ ಇರ್ತೀರಾ, ಮೀಟಿಂಗ್ ಅಲ್ಲಿ ಆಗಿರ್ಬೋದು, ಇಲ್ಲ ಮನೆಯಲ್ಲಿ ಇರ್ಬೋದು, ಎಲ್ಲೋ ಇರ್ತೀರಾ, ವಾಯ್ಸ್ ಮೆಸೇಜ್ ಎಲ್ಲ ಬರ್ತಾ ಇರುತ್ತೆ. ನಿಮ್ಮ ಆಫೀಸಲ್ಲಿ ಇರುತ್ತೆ, ಇಲ್ಲ ಕೆಲವೊಂದು ಏನಾದರೂ ಬರ್ತಾ ಇರುತ್ತೆ. ನಿಮಗೆ ಏನಾದರೂ ವಾಯ್ಸ್ ಮೆಸೇಜ್ ಬಂದರೆ ಆ ಒಂದು ವಾಯ್ಸ್ ಮೆಸೇಜ್ನ ನೀವು ವರ್ಡ್ ಆಗಿ ಕನ್ವರ್ಟ್ ಮಾಡಿ ನೀವು ರೀಡ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೀವು ಮನೇಲಿ ಇರ್ತೀರ, ಮಿಡ್ ನೈಟ್ ಅಂತ ಅನ್ಕೊಳ್ಳಿ, ನಿಮ್ಮ ಆಫೀಸಿಂದ ಏನಾದರೂ ಒಂದು ವಾಯ್ಸ್ ಮೆಸೇಜ್ ಬರುತ್ತೆ ನಿಮ್ಮ ಗ್ರೂಪಲ್ಲಿ, ಇಲ್ಲ ಕೆಲವೊಂದು ಟೈಮಲ್ಲಿ ನೀವು ಮೀಟಿಂಗಲ್ಲಿ ಇರ್ಬೋದು, ಬೇರೆ ಕಡೆಯಿಂದ ಒಂದು ಏನಾದರೂ ವಾಯ್ಸ್ ಮೆಸೇಜ್ ಆ ಥರ ಏನಾದರೂ ಬಂದರೆ ಅದನ್ನು ವರ್ಡಲ್ಲಿ ಕನ್ವರ್ಟ್ ಮಾಡ್ಬೋದು. ವರ್ಡಲ್ಲಿ ಕನ್ವರ್ಟ್ ಮಾಡಿ ನಾವು ಆ ಮೆಸೇಜ್ನ ಓದ್ಬೋದು ಏನು ಮಾಡಿದ್ದಾರೆ ಅಂತ ಆ ಒಂದು ಇದರಲ್ಲಿ ವಾಯ್ಸ್ ಮೆಸೇಜಲ್ಲಿ. ಓಕೆನಾ? ಈ ಒಂದು ಫೀಚರ್ನ ಅಪ್ಡೇಟ್ ಮಾಡಿದ್ದಾರೆ. ಆ ಒಂದು ಆಪ್ಷನ್ನ ಎನೇಬಲ್ ಮಾಡೋದು, ಅದು ಯಾವ ಥರ ಯೂಸ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮ್ಮ ಮುಂದೆ ಬರ್ತಾ ಇರ್ತವೆ. ಆಮೇಲೆ ಲೈಕ್ ಮಾಡೋದು ಮರಿಬೇಡಿ. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಮೇಲೆ 3 ಡಾಟ್ಸ್ ಏನು ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಒಳಗಡೆ ಹೋಗಿ. ಸೆಟ್ಟಿಂಗ್ಸ್ ಒಳಗಡೆ ಹೋದ್ಮೇಲೆ ಇಲ್ಲಿ ಕೆಳಗಡೆ ಬಂದಿದ್ರೆ ಚಾರ್ಟ್ಸ್ ಅಂತ ಇರುತ್ತೆ. ಓಕೆನಾ? ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಬನ್ನಿ. ಇಲ್ಲಿ ವಾಯ್ಸ್ ಮೆಸೇಜ್ ಟ್ರಾನ್ಸ್ಕ್ರಿಪ್ಟ್ಸ್ ಅಂತ ಇರುತ್ತೆ. ಓಕೆನಾ? ವಾಯ್ಸ್ ಮೆಸೇಜ್ ಟ್ರಾನ್ಸ್ಕ್ರಿಪ್ಟ್ಸ್ ಅದನ್ನ ನೀವು ಆನ್ ಮಾಡ್ಕೊಳ್ಳಿ. ಇಲ್ಲಿ ಚೂಸ್ ಅಂತ ಬರುತ್ತೆ. ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೇಕು ಏನಂತಂದ್ರೆ, ಇಲ್ಲಿ ಈಗ ಪ್ರೆಸೆಂಟ್ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಈಗ ಪ್ರೆಸೆಂಟ್ ಇರೋ ಲ್ಯಾಂಗ್ವೇಜಸ್ ಅಂದ್ರೆ ನಿಮಗೆ ಬಹಳಷ್ಟು ಯಾವ ಒಂದು ಲ್ಯಾಂಗ್ವೇಜ್ ಇಂದ ನಿಮಗೆ ವಾಯ್ಸ್ ಮೆಸೇಜ್ ಬರ್ತವೆ ಅಂತ ಅವರೇ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಇಲ್ಲಿ 4 ಆಪ್ಷನ್ ಇದಾವೆ. ಇಂಗ್ಲಿಷ್, ಸ್ಪ್ಯಾನಿಷ್, ಪೋರ್ಚುಗೀಸ್, ಆಮೇಲೆ ರಷ್ಯನ್. ಈ ಒಂದು 4 ಲ್ಯಾಂಗ್ವೇಜ್ ಇಂದ ಏನಾದರೂ ನಿಮಗೆ ಇದು ಮೆಸೇಜ್ ಬಂದ್ರೆ ಅದರಲ್ಲಿ ಯಾವುದು ನಿಮಗೆ ಅತಿ ಹೆಚ್ಚು ಬರುತ್ತೆ ಅದನ್ನು ನೀವು ಇಲ್ಲಿ ಚೂಸ್ ಮಾಡ್ಕೊಬೋದು. ಓಕೆನಾ? ಈಗ ಪ್ರೆಸೆಂಟ್ ಇಂಗ್ಲಿಷ್ ಅಂತ ಕೊಟ್ಟಿದ್ದಾರೆ, ಇನ್ನೂ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಇಂಪ್ಲಿಮೆಂಟ್ ಮಾಡಿದಾಗ ಕನ್ನಡದಲ್ಲಿನೂ ಬರುತ್ತೆ. ಓಕೆನಾ? ಆ ಒಂದು ಏನಾದರೂ ಬಂದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈಗ ಪ್ರೆಸೆಂಟ್ ಇಂಗ್ಲಿಷ್ ಒಳಗಡೆ ಬಂದಿದೆ. ಈ ಕೆಲವೊಬ್ಬರೆಲ್ಲ ಆಫೀಸಲ್ಲಿ ಇರ್ತಾರ, ಇಲ್ಲ ಬೇರೆ ಏನಾದರೂ ಬಿಸ್ನೆಸ್ ಏನಾದರೂ ಮಾಡ್ತಿದ್ರೆ ನಿಮಗೆ ಭಾಳಷ್ಟು ಯೂಸ್ ಆಗುತ್ತೆ. ಇದನ್ನ ಕೆಲವೊಂದು ಸೈಲೆಂಟ್ ಪ್ಲೇಸ್ ಹತ್ರ ಇರೋ ಟೈಮಲ್ಲಿ ನೀವು ಏನಾದರೂ ಆ ವಾಯ್ಸ್ ಮೆಸೇಜ್ನ ಕೇಳಬೇಕಂತಂದ್ರೆ, ಈಗ ನೀವು ಇಲ್ಲಿ ಇಂಗ್ಲೀಷ್ ಅಂತ ಏನಿದೆಯಲ್ಲ ಆ ಒಂದು ಇಂಗ್ಲೀಷ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಂಡೆ ಇಲ್ಲಿ ಸೆಟಪ್ ನಾವು ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಾನು ಬ್ಯಾಕ್ ಬರ್ತಿದ್ದೀನಿ. ಈಗಾಗಲೇ ಒಂದು ಮೆಸೇಜ್, ನಾನು ಒಂದು ವಾಯ್ಸ್ ಮೆಸೇಜ್ ನಂದೇ ಒಂದು ಇನ್ನೊಂದು ನಂಬರ್ಗೆ ಕಳಿಸ್ಕೊಂಡಿದ್ದೀನಿ. ಈಗ ತೋರಿಸ್ತೀನಿ ನೋಡಿ ನಿಮಗೆ. ಓಪನ್ ಮಾಡ್ತಿದ್ದೀನಿ. ಕೆಳಗಡೆ ಈಗ ಏನಿದೆಯಲ್ಲ ಈಗಾಗಲೇ ಕಳಿಸ್ಕೊಂಡಿದ್ದೀನಿ. ಇಂಗ್ಲೀಷಲ್ಲೇ ನಾನು ಒಂದು ವಾಯ್ಸ್ ಮೆಸೇಜ್ ಕಳಿಸ್ಕೊಂಡಿದ್ದೀನಿ. which I have sent you yesterday because I wanted to submit it to management as soon as possible. Could you do it as soon as possible and send it back to me? ಈಗ ಕೇಳಿಸ್ಕೊಂಡ್ರಲ್ಲ ಈ ಒಂದು ವಾಯ್ಸ್ ಮೆಸೇಜ್ನ, ಇದನ್ನ ನೀವೇನ್ ಮಾಡ್ಬೇಕಂತಂದ್ರೆ ಬಂದಿರೋಂಥ ವಾಯ್ಸ್ ಮೆಸೇಜ್ನ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ ಅಪ್ ಟ್ರಾನ್ಸ್ಕ್ರಿಪ್ಟ್ಸ್ ಅಂತ ಏನಿದೆಲ್ಲ ಅದು ಲೋಡಿಂಗ್ ಆದ್ಮೇಲೆ ಅಂದ್ರೆ ಡೌನ್ಲೋಡಿಂಗ್ ಆದ್ಮೇಲೆ ನೀವು ಅದನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಪ್ರೆಸ್ ಮಾಡಿ ಇಟ್ಕೊಂಡು ಇಲ್ಲಿ ಮೇಲ್ಗಡೆ 3 ಡಾಟ್ ಏನು ಕಾಣ್ತಿದೆಯಲ್ಲ ಅದ್ರ ಮೇಲೆ ಹೋದ್ಮೇಲೆ ಇಲ್ಲಿ ಟ್ರಾನ್ಸ್ಕ್ರಿಪ್ಟ್ ಅಂತ ಏನಿದೆಯಲ್ಲ ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಲೋಡಿಂಗ್ ಆಗುತ್ತೆ. ಓಕೆನಾ? ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಲೋಡಿಂಗ್ ಆಗ್ತಿದೆ ನೋಡಿ. ಒಂದು ಚಾರ್ಟ್ ಆಗಿ ಟ್ರಾನ್ಸ್ಫರ್ ಆಯ್ತು ಅದು ಒಂದು ವಾಯ್ಸ್ ಮೆಸೇಜ್. ನಾನು ಏನಾಗಿ ಹೇಳಿದ್ನಲ್ಲ ವಾಯ್ಸ್ ಮೆಸೇಜಲ್ಲಿ ಅದೇ ಒಂದು ಮ್ಯಾಟರು ವರ್ಡಲ್ಲಿ ಕನ್ವರ್ಟ್ ಆಗಿದೆ. ಓಕೆನಾ? ಈ ಥರ ಒಂದು ಹೊಸ ಅಪ್ಡೇಟ್ನ ವಾಟ್ಸಪ್ಪಲ್ಲಿ ಕೊಟ್ಟಿದ್ದಾರೆ. ಯಾರ್ಯಾರಿಗೆಲ್ಲ ಇದು ಯೂಸ್ಫುಲ್ ಆಗುತ್ತೆ ನೀವು ಎನೇಬಲ್ ಮಾಡ್ಕೋಬೋದು ಆ ಒಂದು ಆಪ್ಷನ್ನ. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ಈಗಾಗಲೇ ಮಾಡಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂತಂದರೆ ಈಗ ಸ್ಕ್ರೀನ್ ಹ್ಯಾಂಡಲ್ಲಿ ಬರುತ್ತೆ. ಓಕೆನಾ? ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ
ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ಇನ್ನೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.